ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಶ್ವ ಪರಿಸರ ದಿನ ಅಂದ್ರೆ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯನ್ನ ರಕ್ಷಿಸಲು ಜನರನ್ನ ಪ್ರೋತ್ಸಾಹಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದ್ದರಿಂದ ಇವತ್ತು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ರಾಮಮಂದಿರ ಹತ್ತಿರ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಪುರಸಭೆ ಸಂಕೇಶ್ವರ ಮತ್ತು ಅರಣ್ಯ ಇಲಾಖೆ ಹುಕ್ಕೇರಿ ಇವರ ಸಹಯೋಗದಲ್ಲಿ ದಿನಾಂಕ 5/6/2026 ಸಾಯಂಕಾಲ 4 ಗಂಟೆಗೆ ಸಸಿ ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮ ಜರುಗಿದೆ. ಪ್ರಾರಂಭದಲ್ಲಿ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರಿಂದ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ಕೊಡಲಾಗಿದೆ. ಈ ವೇಳೆ ಸಂಕೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ವಿದ್ಯುತ್ ಸಂಘದ ನಿರ್ದೇಶಕ ನಂದು ಮೂಡಶಿ, ರೋಹನ ನೇಸರಿ, ಸುನಿಲ್ ಪರ್ವತರಾವ್, ಗಜನನ ಕೊಳ್ಳಿ, ವಿಕ್ಕಿ ಕೊಳ್ಳಿ, ಡಾಕ್ಟರ್ ಸುರೇಶ್ ಕತ್ತಿ, ಸಚಿನ ಸಪಾಟೆ, ಸಚಿನ ಭೋಪಳೆ, ಕುಮಾರ ಬಸ್ತವಾಡಿ, ಪುರಸಭೆಯ ಶ್ರೀಧರ ಬೆಳವಿ, ಕುಡಬಾಳಿ ಮೇಡಂ, ಅಂಜನಾ ಪಾಟೀಲ್, ಅರಣ್ಯ ಇಲಾಖೆ ಅಧಿಕಾರಿ ಆರ್.ವಿ. ಮುರಾರಿ, ಪುರಸಭೆ ಸಿಬ್ಬಂದಿ ವರ್ಗ ಸೇರಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇನ್ನು ಮಾಧ್ಯಮಗಳ ಮುಂದೆ ಶಾಸಕ ನಿಖಿಲ್ ಕತ್ತಿ ಮಾತನಾಡಿದ್ದಾರೆ, ತೋರಿಸ್ತೀವಿ ನೋಡಿ. ಗಿಡ ನಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದು ನಮ್ಮ ಗಾರ್ಡನ್ ಇರೋದ್ರಲ್ಲಿ ಇಲ್ಲಿ ನಮ್ಮ ಫಾರೆಸ್ಟ್ ವತಿಯಿಂದ ಗಿಡಗಳು ನಟ್ಟು ಕೆಲಸನ ಚಾಲನೆ ಕೊಟ್ಟಿದ್ದೀವಿ. ಈ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ನಮ್ಮ ಹುಕ್ಕೇರಿ ತಾಲೂಕಿನ ವತಿಯಿಂದ ಎಲ್ಲ ನಮ್ಮ ಇಡೀ ರಾಜ್ಯ ಹಾಗೂ ದೇಶದ ಜನರಿಗೆ ಪರಿಸರ ದಿನಾಚರಣೆ ಶುಭಾಶಯಗಳು ಹೇಳಿ ನನ್ನ ಎರಡು ಬಂಧುಸಿಂದ. ತಾವು ನೋಡಿದಂಗೆ ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಒಂದೇನು ನಾವೆಲ್ಲ ಇಚ್ಛಾ ಮಾಡ್ತೀವಂದ್ರೆ ಒಬ್ಬರು ಯುವಕರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೊಗೊಂಡಿದ್ದಾರೆ. ಹೊಸ ತಂತ್ರಜ್ಞಾನ, ಹೊಸ ಪದ್ಧತಿಯಿಂದ ಸರ್ಕಾರ ಒಳ್ಳೆ ರೀತಿ ನಡೆಸ್ತಾರತ್ತೆ ಒಂದು ವಿಶ್ವಾಸ ನಾವೆಲ್ಲ ಶಾಸಕರು ಇಟ್ಕೊಂಡಿದ್ವಿ. ಹಾಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಜನತೆ ಇಟ್ಕೊಂಡಿದ್ದಾರೆ. ಇವತ್ತು ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಿಗೆ ಸೀಮಿತಾಗಿ ವಿಚಾರ ಮಾಡಿಕೊಂಡು ಬೆಂಗಳೂರು ಅಭಿವೃದ್ಧಿ ಕೇಳ್ತಾ ಇದ್ದಾರೆ. ಆದರೆ ಜಲಸಂಪನ್ಮೂಲ ಒಂದು ಅತಿ ದೊಡ್ಡ ಖಾತೆ. ಮೊದಲು ಇರಿಗೇಷನ್ ಸಲುವಾಗಿ ತುಂಬ ಪೈಪೋಟಿ ನಡೀತಿತ್ತು. ಈ ಡಿಪಾರ್ಟ್ಮೆಂಟ್ ನನಗೆ ಬೇಕು ನಿನಗೆ ಬೇಕಂತೇಳಿ. ಈಗ ಕಳೆದ ಸರ್ಕಾರ ಎಷ್ಟು ಸಾಲ ಮಾಡೈತಿ, ಎಷ್ಟು ಲುಕ್ಸಾನ್ದಾಗ ಸರ್ಕಾರ ಐತೆ ಅನ್ನೋದು ಇದ್ರ ಮುಖಾಂತರ ನಿಮ್ಗೆ ತೀತೈತಿ. ಅಲ್ಲಿ ಯಾವುದೂ ಅನುದಾನ ಇಲ್ಲ ಜಲಸಂಪನ್ಮೂಲ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲೇ ಹಿಡಕಲ್ ಡ್ಯಾಮ್ ಬರೋದ್ರಿಂದ ಅದಕ್ಕೆ ಮೇಂಟೆನೆನ್ಸ್ಗೂ ಕೂಡ ದುಡ್ಡು ಬರ್ತಾಯಿಲ್ಲ. ಅಲ್ಲಿ ಮ್ಯಾನ್ ಪವರ್ ತುಂಬಿಕೊಳ್ಳೋತಕ್ಕ ತಾಕತ್ತು ಈ ಹಳಿ ಸರ್ಕಾರದಾಗಿಲ್ಲ. ಆದರೂ ಡಿ ಕೆ ಶಿವಕುಮಾರ್ ಅವರು ಹೊಸವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ವಿಶ್ವಾಸ ಇಡ್ತೀನಿ, ಬರುವ ದಿನಮಾನದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಒಳ್ಳೆಯ ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತಾ ಇರುತ್ತೆ. ಹೆಚ್ಚಾಗಿ ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.